ಎಲ್ಲ ಅವರು 60 ಜನ ರಾತ್ರಿ ಬಂದಿದ್ದರು, ಎಲ್ಲ ಸ್ಟೇಷನ್ ಹತ್ರ ಬಂದ್ಬಿಟ್ಟು ನಮ್ಗೆ ಇದು ಮಾಡಿದ್ರು, ನಮ್ಗೆ ಪ್ರವೇಶ ಅವ್ರು ನೀಡ್ತಾ ಇಲ್ಲ ಅಂತ. ಸರ್ ಆರಾಮಾಗಿ ಧಾರಾಳವಾಗಿ ಹೋಗ್ಬೋದು, ನಮ್ಮದೇ ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ಪೊಲೀಸವ್ರ ಮುಖಾಂತರನೇ ಹೋಗ್ಬಿಟ್ಟು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ರು ಅವರು. ನಮ್ಮದು ಏನಂದರೆ ಅಲ್ಲಿ ಗರ್ಭದ ಗುಡಿ ಒಳಗಡೆ ಮೂರ್ತಿಗೆ ನೀರು ಹಾಕ್ಬಿಟ್ಟು ಸೀರೆ ಉಟ್ಟು ಒಂದು ಹಣೆಗೆ ಕುಂಕುಮ ಇಟ್ಬಿಟ್ಟು ದೇವಿನ ಪವಿತ್ರತೆಯನ್ನು ಅಪವಿತ್ರತೆ ಮಾಡಿದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾರಿಗೂ ನೀವು ನಿರ್ಬಂಧ ಇಲ್ಲ, ಯಾರಾದರೂ ಹೋಗ್ಬೋದು, ಕಾನೂನು ಎಲ್ಲರಿಗೂ ಒಬ್ಬರೇ. ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಂವಿಧಾನದ ತಿಳಿಸಿದ್ದಾರೆ. ಅವ್ರಿಗೊಬ್ಬರಿಗೆ ಏನು ನಮಗೆ ಸೀಮಿತ ಅಂತ ಹೇಳೋಕ್ಕಿಲ್ಲ. ನಾವು ದಲಿತರೇ, ನಾವು ಎಸ್.ಟಿ. ಆದರೆ ನಾವು ಯಾವತ್ತೂ ನಾವು ಕ್ವಶನ್ ಮಾಡಲಿಲ್ಲ, ಯಾರಿಗೂ ಒಬ್ರಿಗೊಂದು ಏಟು ಹಾಕಿಲ್ಲ. ಆದರೆ ಬೇರೆ ನ್ಯೂಸಲ್ಲೆಲ್ಲ ಕಲ್ಲು ತೂರಾಟ ನಡೆದಿದೆ ಅಂತಿದ್ದಾರೆ. ಸಾಹೇಬ್ರೆಲ್ಲ ಪೊಲೀಸವ್ರ ಮುಂದೆ ಇದ್ದಾರೆ, ಅವ್ರ ಮುಂದೆ ನಾವು ಕಲ್ಲು ತೂರಾಟ. ಸರ್, ಇವತ್ತಿನ ದಿನ ರಾಜಿ ಸಂಧಾನ ಸಭೆ ನಡೆದಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಅದೇ, ಎಲ್ಲರೂ ಒಂದೇ, ಎಲ್ಲ ಮತಗಳು ಒಂದೇ, ಎಲ್ಲರೂ ನೀವು ನಡ್ಕೊಂಡು ಹೊಂದಾಣಿಕೆಯಿಂದ ಹೋಗಬೇಕು. ಗ್ರಾಮದ ಎಲ್ಲರೂ ಸೇರಿಕೊಂಡು ಸಕ್ರಮವಾಗಿರಬೇಕು ಅಂತ ಎಲ್ಲ ಹಿರಿಯರು, ತಹಸೀಲ್ದಾರ್ ಅವರು, ನಮ್ಮ DYSP ಸಾಹೇಬರು, ಸರ್ಕಲ್ ಸಾಹೇಬರು ಎಲ್ಲ ಬಂದಿದ್ದಾರೆ. ಊರಿನ ಅರಿವು ಬಗ್ಗೆ ಅವ್ರು ಮೂಡಿಸಿ ಹೋಗಿದ್ದಾರೆ, ಶಾಂತಿ ಸಭೆ ಮಾಡಿದ್ದಾರೆ. ಆದರೆ ನಾವು ಒಂದೇ ಸರ್ ಹೇಳೋದು, ಆ ಮೂರ್ತಿ ಅಪವಿತ್ರತೆ ಮಾಡಿರೋ ವ್ಯಕ್ತಿಗಳಿಗೆ ಯಾವ ಥರ ನೀವು ಶಿಕ್ಷೆ ಕೊಡ್ತೀರಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅಷ್ಟೇ. ನನ್ನ ಹೆಸರು ತ್ರಿವೇಣಿ, ನಮ್ಮೂರು ಬಂದ್ಬಿಟ್ಟು ಹುಚ್ಚೋರ್ನಹಳ್ಳಿ. ನಮ್ಮ ಮನೆ ಇರೋದು ದೇವಸ್ಥಾನ ಮನೆ ಮುಂದೆನೇ, ಗುಡಿ ಮುಂದೆನೇ. ಆದರೆ ನಿನ್ನೆ ಇದು ಸಲ್ಲಾಪ್ರಮ್ಮ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಮಾಡ್ಯವ್ರೆ. ಫಸ್ಟು ಹಳೆ ದೇವಸ್ಥಾನ ಇದ್ದಿದ್ದು ಅದೆಲ್ಲ ಕಿತ್ತಾಕ್ಬಿಟ್ಟು ಹೊಸ ದೇವಸ್ಥಾನ ಕಟ್ಟಿಯವ್ರೆ. ಊರೂರೆಲ್ಲ ಚೆಂದ ಎತ್ಕೊಂಡು ಕಟ್ಟವ್ರೆ. ಹುಡುಗರು, ಅಜ್ಜಿದಿರು, ತಾಡ್ದಿರೆಲ್ಲ ಮಾಡಿ ಕಟ್ಟವ್ರೆ. ಆದರೆ ಅವರು ಚೆನ್ನಾಗೇ ನಡ್ಕೊಳ್ತಾ ಇದ್ವು. ನಿನ್ನೆ 4 ಗಂಟೆ 3:30 ತನಕ ಚೆನ್ನಾಗೇ ನಡೀತು. ಆದರೆ ಬೇರೆಯವ್ರಿಗೆ ಬಂದುಬಿಟ್ಟು ಅವರು ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅವರು ಪೊಲೀಸವ್ರನ್ನ ಬಂದುಬಿಟ್ಟು ಹಿಂಗೆ ಒಳಗಡೆ ಗರ್ಭಗುಡಿಯಲ್ಲಿ ಹೋಗಿ ನೀರೆಲ್ಲ ಹಾಕ್ಬಿಟ್ಟು ಅಮ್ಮನಿಗೆ, ತಾಯಿಗೆ ಬಟ್ಟಿಗೆ ಬಿಟ್ಟು ಹೂವಿನರೆಲ್ಲ ಹಾಕ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡಿ ನಾವು ಒಳಗಡೆ ಅದು ದೇವಸ್ಥಾನದ ಒಳಗಡೆನೆ ಬಂದಿದ್ರೆ ನಮಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಗರ್ಭಗುಡಿದ ಒಳಗಡೆ ಹೋಗಿರೋದಕ್ಕೆ ನಮಗೆ ಇದೇನು ಆಗೈತೆ. ಅದಕ್ಕೆ ಅವ್ರಿಗೇನು ನಾವೇನು ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಮಾಡ್ಕೊಡ್ತೀವಿ ಅಂತಲೇ ಹೇಳಿದ್ವಿ. ಅವರು ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತೀರಾ ಅವರು ದುಬಾರಿ ನಡ್ಕೊಬಿಟ್ಟವ್ರೆ. ಅವರು ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು, ಅರ್ಥ ಆಯ್ತಾ, ಮಾತಾಡಿಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯಿಂದ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದರೆ, ನಿರಾಕರಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದರೆ, ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ, ನಡೆದಿದ್ರಿ, ಒಳ್ಳೆ ದೇವಸ್ಥಾನ ಆಗಿದೆ. ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನಾವು ಎಷ್ಟೆಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ನಿಮ್ಮ ಜೊತೆಗಿರ್ತೀವಿ. ಆದರೆ ದಿನ ಬೆಳಗ್ಗೆ ಎದ್ರೆ ಬಾಗಿಲು ತೆಗೆದ ತಕ್ಷಣ ಒಬ್ಬರು ಮುಖ ಒಬ್ರು ನೀವು ನೋಡಬೇಕಲ್ಲ, ಅದಕ್ಕೆ ನೋಡೋ ರೀತಿಲಿ ಇಟ್ಕೊಳ್ಳಿ. ಮುಖ ತಿರ್ಸ್ಕೊಂಡು ಹೋಗೋಂಥ ರೀತಿಲಿ ಇಟ್ಕೋಬೇಡಿ.